ವಾಕ್ಯವನೆಲ್ಲ ಮೋದಂ ಕನ್ನಡಲಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಗಮಿಗೆ ಮಣಿಯುವೆನು, ಸಾಧು ನಿಗಮಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಳಿ ನಿಜದೋ ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿಂ ಸಿದ್ಧಾರನ್ನಾಗಿ ಗೈರಾಸಿ ಜಡೆ ಸಿದ್ಧ ಸಿದ್ಧಾರೂಢರಿಗೆ ನತನಪೆ, ಸಿದ್ಧಾರೂಢರಿಗೆ ನತನಪೆ. ಬಹಳ ಬಲ ವೇದಾಂತ ಕೇಸರಿ ಬಹಳ ಗರ್ಜನ ಕೇಳು ತನಕ, ಬಹಳ ಕೂಗುತ್ತಲಿಪ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಹಳ ಶಕ್ತಿಯ ಸುವ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು, ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೆಯ ಸಂಧಿಯ 2ನೆಯ ಸೂತ್ರದ 4ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇದು ಮುಗಿತಲ್ಲ 2ನೇ ಸೂತ್ರ. ಇವತ್ತಿನ ವಿಷಯ 3ನೇ ಸಂಧಿಯ 3ನೇ ಸೂತ್ರ. ಇಲ್ಲಿ 2ನೇ ನುಡಿಯಲ್ಲಿ ಅನಂತ ವಿಚಾರವನ್ನು ಹೇಳಿ, ಈ ದೇಹವ ನಾನಂತ ಯಾಕೆ ಹೇಳ್ತಿದ್ದಂದ್ರೆ, ದೇಹ ಕಾಣ್ತದ, ಅದಕ್ಕೆ ದೇಹ ನಾನಂತ ಅನ್ನುತ್ತೇನೆ ಅಂತಂದ್ರೆ, ಕಂಡದ್ದೆಲ್ಲವನ್ನ ನಂದು ನಾನು ಅಂತ ಅನ್ಬೇಕಾಗಿತ್ತಲ್ಲ ಅಂದ್ರೆ, ಅದಕ್ಕೆ ಅನ್ನಕ್ಕಾಗಲ್ರಿ, ದೇಹಕ್ಕೊಂದೇ ಅಂತೀನಂದ್ರೆ ಇದು ಒಂದು ರೀತಿಯ ಅಜ್ಞಾನವೇ ಅಂತ ಹೇಳಿ, ಯುಕ್ತಿಯಿಂದ ಈ ದೇಹ ನೀನಲ್ಲ ಅಂತ ತಿಳ್ಕೊ. ಶಾಸ್ತ್ರಗಳು ತಿಳಿಲಿಲ್ಲ ಅಂದ್ರೆ ಯುಕ್ತಿಯಿಂದ ತಿಳಿ, ಯುಕ್ತಿಗೂ ತಿಳಿಲಿಲ್ಲ ಅಂದ್ರೆ ಸ್ವಾನುಭಾವದಿಂದ ತಿಳಿ ಅಂತ ಹೇಳಿದ್ರು. ಬಲಂತ ಉತ್ತಮ ಅಧಿಕಾರಿಗಳಿಗೆ ಯಾವ ಶಾಸ್ತ್ರಗಳಲ್ಲಿ ಇರ್ತಕ್ಕಂಥ ಪ್ರಮಾಣಗಳೇನವ
ಆ ಪ್ರಮಾಣಗಳಿಂದನೇ ಅವನಿಗೆ ಆತ್ಮಜ್ಞಾನದ ಸಂಪೂರ್ಣ ತಿಳುವಳಿಕೆ ಆಗ್ತದೆ. ಯಾಕಂದ್ರೆ ವಿಶ್ವಾಸ ಅದಲ್ಲ. ಹಾಗಾಗಿ ಘಟವ ಕಾಣ್ಬಾತನು ಆ ಘಟವಲ್ಲ ಎಂತು ಅಂತೆ, ಘಟದಂತೆ ತೋರುವ ತನುವಿದು ಘಟಕುಚಿ ಪರಿಭಾವಿಸಲ್ಕೆ ನೀನೆಲ್ತೋ ಪಡವಯಸೇ ನೀನೆಂಬುದು ಇದು ಯುಕ್ತಿ ಅಂತ ಹೇಳಿದರು. ಕೊಡವನ್ನ ನೋಡುವವ ಕೊಡ ಅಲ್ಲಲ್ಲ, ಅದು ಹೇಗೆ? ಅದರಂತೆ ಕೊಡದಂತೆ ತೋರುವ ಈ ದೇಹ, ಆದ ಕಾರಣ ಘಟಕುಚೆ ಅಂತಂದ್ರೆ ಈಗ ಈ ಶರೀರ ಅಂತಕ್ಕಂಥದ್ದು ಏನು ಮಾಡ್ತದ? ನಿನಗ ಕಪಟ ವಯಸ್ಸೆ ಅಂದ್ರೆ ಮೋಸ ಮಾಡಕ್ ಹೊಂಟದ್ ನೋಡು. ಮೋಸ ಮಾಡ್ತದಿಲ್ಲ, ಇದಕ್ಕಿಂತ ಮೋಸ ಏನ್ ಬೇಕು? ಜಗತ್ತಿನಾಗ ಯಾವ ವಸ್ತುಗಳು ಇಂಥ ರೀತಿ ಮೋಸ ಮಾಡಿಲ್ಲ. ವಜ್ರ ಇರಲಿ, ಬಂಗಾರ ಇರಲಿ, ಬೆಳ್ಳಿ ಇರಲಿ, ಯಾವುದು ವಸ್ತು ಇದ್ರೂ ಕೂಡ ಈ ಶರೀರದಷ್ಟು ಮೋಸ ಮಾಡ್ತಕ್ಕಂಥ ವಸ್ತು ಯಾವ ಇಲ್ಲ ಜಗತ್ತಿನಲ್ಲಿ. ಕೊನೆಗೆ ಎಲ್ಲ ಹೋದ್ರೂ ಪರವಾಗಿಲ್ಲ, ನಾನೊಂದು ಉಳಿದು ಸಾಕಂತ. ಅಂದ್ರೇನು? ಇದು ಇಷ್ಟು ಮೋಸ ಮಾಡುವಂಥದ್ದು ಇನ್ನೊಂದು ವಸ್ತುವೇ ಇಲ್ಲ. ಆ ಕಾರಣದಿಂದ ಕೊಡ ಬೇರೆ, ಅದರಂತೆ ನೀನು ದೇಹ ಬೇರೆ, ಆದರೂ ಕೂಡ ನಿನಗ ಮೋಸ ಮಾಡಕತ್ತದ. ಈ ಯುಕ್ತಿಯಿಂದ ನೀನು ಶರೀರ ನಾನಲ್ಲ ಅಂತ ತಿಳ್ಕೋ ಅಂತ ಹೇಳಿದ್ರು. ಮತ್ತೆ ಅನುಮಾನ ಪ್ರಮಾಣದಿಂದ ಹೇಳ್ತಾರ, ಈ ದೇಹವಿದು ವಿವಾದಾಸ್ಪದಿ ತಾನಲ್ತು ಭೇದ ಭಿತ್ಯಾದಿ ಜನಕಮಾಗಿ ಕಾದಲೆ ಕೇಳ್ಪರ ದೇಹದಂತೆ ಎಂಬುದು ವೇದಾನುಮತ. ಇಂತಿದು ಅನುಮಾನ ಪ್ರಮಾಣ ನೋಡು. ಏನಂದ್ರೆ ಕಾದಲೆ ಅಂದ್ರೆ ಹೇ ಪ್ರಿಯರಾದ ಮೈತ್ರಿ ಆಲಿಸು. ವಿವಾದಾಸ್ಪದ ಅಂದ್ರೇನ್ರಿ? ಸಂಶಯಾಸ್ಪದ ಅಂತ ಅರ್ಥ. ವಿವಾದ ಯಾವಾಗ ಉತ್ಪತ್ತಿ ಆಗ್ತದ? ಸಂಶಯ ಬಂದಾಗ ವಿವಾದ ಆಗ್ತದ. ಆ ಕಾರಣದಿಂದ ಹಗ್ಗದಲ್ಲಿ ಹಾವು ತೋರಿದಾಗ ವಿವಾದ ಆಯ್ತಿಲ್ಲ. ಹಗ್ಗ ಹೌದು, ಹಾವು ಹೌದು, ಹಾವು ಹೌದು, ಹಗ್ಗ ಹೌದು. ಅದರಂತೆ ಈ ವಾದಕ್ಕೆ ಏನದ? ಶರೀರವೇ ತಾನಲ್ತು, ಶರೀರ ನೀನಲ್ಲ. ಯಾಕ? ತಿಳಿದಲ್ಲ, ಹಗ್ಗನೇ ಬೇರೆ, ಹಾವೇ ಬೇರೆ, ಇಲ್ಲದ್ದು ತೋರ್ತಂತ. ಅದಕ್ಕೆ ನೀನು ಆತ್ಮನೇ ಬೇರೆ, ದೇಹ ಬೇರೆ, ಇಲ್ಲದ ದೇಹ ನಿನ್ನಲ್ಲಿ ತೋರ್ತದ. ಆ ಕಾರಣದಿಂದ ಇದು ಪ್ರತಿಜ್ಞಾ ಭೇದವಿತ್ಯಾದಿ ಜನಕವಾಗಿ ಇದು ಯಾಕಾಯ್ತ್ರಿ? ಭಿನ್ನತ್ವದಿಂದ, ಭೇದ ಬುದ್ಧಿಯಿಂದ. ಭೇದ ಅಂದ್ರೆ ಎರಡು. ಏನಾಗದ? ಎರಡು ಇರ್ತಕ್ಕಂಥ ಒಂದರಲ್ಲಿ ಇಲ್ಲದ್ದು ಇನ್ನೊಂದಾಯ್ತು ನೋಡು, ಹಾವು. ಅವಾಗ ಭೇದ ಆಯ್ತು. ಇರುವಂತ ಕಪ್ಪೆ ಚಿಪ್ಪು ಒಂದಾದ, ಇಲ್ಲದಂತ ಬೆಳ್ಳಿ ಇನ್ನೊಂದಾಯ್ತು ನೋಡು, ಎರಡಾದಾಗ ಭೇದ ಆಯ್ತು. ಅದರಂತೆ ಇರುವಂತ ಆತ್ಮಸ್ವರೂಪ ನೀನಿದ್ದೆ, ಇಲ್ಲದಂತ ದೇಹ ತೋರ್ತದಲ್ಲ, ಇದಕ್ಕೇನಾಯ್ತು? ಅನುಮಾನಾಸ್ಪದ ಆಯ್ತು. ಹೌದು ಅಲ್ಲಂತ. ಆದರೂ ಕೂಡ ಒಂದು ಕಾರಣವನ್ನು ತಿಳ್ಕೊ ನೀನು. 100 ತಿಳಿದೇ ಇದ್ರೆ ಒಂದು ತಿಳ್ಕೊ. ಪರದೇಹದಂತೆಂಬುದು ದೇಹ ನಿನಗೆ ಕಾಣ್ತದಲ್ಲಪ್ಪ, ಒಪ್ಪಣ. ಎರಡನೆಯವರ ದೇಹನ ಕಾಣ್ತದಿಲ್ಲ. ಎರಡನೆಯವರ ಶರೀರ ನಮಗೆ ಕಾಣ್ತದ. ಅವ್ರದ್ದು ಶರೀರ, ನಮ್ದು ಶರೀರ. ನಿನ್ನ ಶರೀರಕ್ಕಷ್ಟೇ ನಾನಂತಿದ್ದಿ, ಅವ್ರ ಶರೀರಕ್ಕೆ ಯಾಕ ನಾನಂತ ಹೇಳಬಾರದು? ಹೇಳಕ್ ಬರಂಗಿಲ್ಲಲ್ಲ. ಅದಕ್ಕಾಗಿ ಈ ಶರೀರ ಕೂಡ ನಿನಗೆ ತೋರ್ತದ. ಆ ಕಾರಣದಿಂದ ಶರೀರ ನಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ವೇದಾನುಮತ ಬಂದ್ರು. ಇದು ಯಾವ ಸಮ್ಮತ ಅಂದ್ರೆ ವೇದ ಪ್ರಮಾಣ ಸಮ್ಮತ ಅಂದ್ರೆ ನೋಡ್ರಿ. ಹೀಗೆ ಭೇದ ಜ್ಞಾನದಿಂದ ನಮಗೇನು ಉಂಟಾಗ್ತದ? ಭಯ ಭೀತಿ ಉಂಟಾಗ್ತವ ನೋಡ್ರಿ. ಭಯ ಯಾವಾಗಾಯ್ತು? ಭೇದ ಆದಗನೆ. ಭೀತಿ ಯಾವಾಗಾಯ್ತು? ಭೇದ ಆದನೆ. ಸುಖ ಯಾವಾಗಾಯ್ತು? ಭೇದದಲ್ಲಿ ಸುಖ ಆಯ್ತು.
ದುಃಖ ಯಾವಾಗಾಯ್ತು? ಭೇದದಲ್ಲಿ ದುಃಖ ಆಯ್ತು ನೋಡ್ರಿ. ಹಾಗಾಗಿ ನಾವು ಎಲ್ಲಿವರೆಗೂ ಈ ಮನಸ್ಸು ಅನ್ನೋದು ಏನು ಉಂಟಲ್ಲ, ಈ ಮನಸ್ಸಿನಲ್ಲಿ ಇರುವಂಥ ಬಯಕೆಗಳನ್ನು ಎಲ್ಲಿವರೆಗೂ ತ್ಯಾಗ ಮಾಡೋದಿಲ್ಲೋ ಅಲ್ಲಿವರೆಗೂ ದ್ವೈತ ಭಾವ ಹೋಗೋದಿಲ್ಲ. ಎಲ್ಲಿ ತ್ಯಾಗ ಮಾಡಂತಾರೆ ಮಹಾತ್ಮರು? ಮನಸ್ಸಿನಲ್ಲಿ ತ್ಯಾಗ ಮಾಡು. ಮನಸ್ಸಿನಲ್ಲಿ ತ್ಯಾಗ ಮಾಡಲಾರ್ದ ಕಾರಣ ನಮಗೇನಾಯಿತು ಅಂದರೆ, ಅನುಕೂಲ ಪ್ರತಿಕೂಲಕ್ಕೆ ತಕ್ಕಂತೆ ಆ ಮನಸ್ಸಿನಲ್ಲಿ ಬೇಕು ಅನ್ನುವ ರಾಗ, ಬೇಡ ಅನ್ನುವ ದ್ವೇಷ ಇವು ಯಾವಾಗ ಉಂಟಾಯ್ತಿಲ್ಲ ಆವಾಗ ನಮಗೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನಿದ್ರೆಯಲ್ಲಿ ನಮಗೆ ದುಃಖ ಯಾಕಾಗಿಲ್ಲ? ಅಲ್ಲಿ ನಿದ್ರೆಯಲ್ಲಿ ಬೇಕು ಬೇಡ ಏನಿಲ್ಲ, ರಾಗನಿಲ್ಲ, ದ್ವೇಷನಿಲ್ಲ, ಅನುಕೂಲನಿಲ್ಲ, ಪ್ರತಿಕೂಲನಿಲ್ಲ. ಆದರೆ ಜಾಗ್ರದಲ್ಲಿ ಇಷ್ಟೆಲ್ಲ ಆಗ್ತದಲ್ಲ, ಭೇದ ಹಿಡಿತು ನೋಡು. ಆ ಭೇದದಿಂದ ಆಗ್ತಕ್ಕಂಥ ಸುಖ ದುಃಖ ಆದರೂ ಯಾರು ಹೋಗಿಸ್ತಾರೆ? ಅದೇ ಮನಸ್ಸೇ. ಅಂದಾಗ ನೀನು ಅಭೇದ ಸ್ವರೂಪವಾಗಿರ್ತಕ್ಕಂಥ ಆತ್ಮನೇ ಇದ್ದಿ. ಆತ್ಮನಲ್ಲಿ ಭೇದನೇ ಇಲ್ಲ. ಭೇದ ಇಲ್ಲಂದಾಗ ರಾಗಿಲ್ಲ, ದ್ವೇಷ ಇಲ್ಲ. ರಾಗಿಲ್ಲ, ದ್ವೇಷ ಇಲ್ಲ ಅಂದರೆ ಅನುಕೂಲ ಇಲ್ಲ, ಪ್ರತಿಕೂಲ ಇಲ್ಲ. ಇವೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮಸ್ವರೂಪನೇ ನೀನಿದ್ದೆ ಅಂದರೆ ಈ ಸುಖ ದುಃಖ ಆದರೂ ಕೂಡ ನಿನಗೆ ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ ರೀ? ಮನಸ್ಸಿಗೆ ಸಂಬಂಧ. ಮನಸ್ಸು ನೀನೇನು? ಮನಸ್ಸು ನಾನಂತ ಹೇಳ್ಬಿಟ್ರೆ ಇಲ್ಲಿ ಮತ್ತೆ ಮೂರ್ಖತನ ಆಗ್ತದೆ. ದೇಹ ನಾನಂತ ಈಗ ಹೇಳಿದ್ದಿ, ಆಮೇಲೆ ಮನಸ್ಸು ನಾನಂತಿದ್ದಿ. ಮತ್ತೆ ಮನಸ್ಸು ನಾನಂತ ಹೇಳ್ತಿದ್ದಿ, ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ರಿ ಬುದ್ಧಿ ವೈತೆ ಅಂತಿದ್ದಿ. ಇದ್ರಾಗ ಯಾರು ನೀನು ಅಂತ ಹೇಳಿದ್ರೆ ಇವ್ಯಾವ ನೀನಲ್ಲ. ಯಾಕಂದ್ರೆ ಬುದ್ಧಿಯನ್ನ ಬೆಳಗುವಂತ ಸ್ವಯಂ ಜ್ಯೋತಿ ಪ್ರಕಾಶ ಏನಾದ ಜ್ಞಾನ ಅದು ನಾನು. ಬುದ್ಧಿಯನ್ನು ತಿಳಿತೀವಿಲ್ಲ ನಾವು, ಮನಸ್ಸಿನ ಸುಖ ದುಃಖವನ್ನು ತಿಳಿತೀವಿ. ಹಾಗಾಗಿ ಪ್ರಜ್ಞಾನ ಸ್ವರೂಪನಾದ ನೀನಲ್ಲಿ ಅಶುದ್ಧವಾದದ್ದು ಏನು? ಮಲಮೂತ್ರ ರೇತೋ ರುದ್ರ ಪೂಯ ನರ ಮಜ್ಜ ಎಲವು ಚರ್ಮಮಯವಾದ ತನುವ್ಯತ್ತ ಸಲೆ ಶುದ್ಧ ಬೋಧಾತ್ಮ ಪದವಾದ ತಾನೆತ್ತ ಎಲೆನೀರೇ ನೋಡು ಇಂತಿದು ಅನುಭವ ಅಂತ ಇಲ್ಲಿ ಹೇಳಿದರು. ಈ ದೇಹ ಏನಾದ ನಾನು ಅಂತಿದ್ದಿಲ್ಲ, ಮಲಮೂತ್ರ ಅಂದರೆ ಹೇಸಿಕೆ ಉಚ್ಚೆಗಳಿಂದ, ರಕ್ತ ವೀರ್ಯಗಳಿಂದ, ಮತ್ತೆ ಕೀವು ನಾಡಿ ಮಜ್ಜೆಗಳಿಂದ, ಎಲುಬು ಚರ್ಮಗಳಿಂದ ತೊಗಲ ರೂಪವಾದಂಥ ಈ ಶರೀರದಲ್ಲಿ ಚೆನ್ನಾಗಿ ಪರಿಶುದ್ಧವಾಗಿರ್ತಕ್ಕಂಥ ಬೋಧಾತ್ಮ ಪದವಾದ ತಾನೆತ್ತ ನೀನೆಲ್ಲಿ ಶರೀರಲ್ಲಿ ಇದು ಕತ್ತಲು ಮತ್ತು ಬೆಳಕಿದ್ದಂಗ. ಆ ಎಂದಿಗೂ ಕೂಡೋದಿಲ್ಲ. ಬೆಳಕು ಎಂದೂ ಕತ್ತಲಾಗೋದಿಲ್ಲ, ಕತ್ತಲು ಎಂದೂ ಬೆಳಕಾಗೋದಿಲ್ಲ. ಅದಂತೆ ಸರಿಯಾಗಿ ಅನುಭವಕ್ಕೆ ಹೋದಾಗ ಶರೀರ ಎಂದು ಆತ್ಮ ಆಗೋದಿಲ್ಲ, ಆತ್ಮ ಎಂದು ಶರೀರ ಆಗೋದಿಲ್ಲ. ನೋಡು, ಇದು ಅನುಭವದ ವಿಷಯ ಹೇಳ್ತಾರೆ ಅವರು. ಹೀಗೆ ನೀನು ಆತ್ಮನಿದ್ದು ಶುದ್ಧನೂ ಇದ್ದಿ, ಪವಿತ್ರನೂ ಇದ್ದಿ, ಜ್ಞಾನಮಯನೂ ಇದ್ದಿ. ಹೀಗೆ ಶುದ್ಧ ಅಶುದ್ಧ ಜಡ ಜಡ ಭೇದವು ಅನುಭವ ಸಿದ್ಧವಾಗಲು ದೇಹವು ತಾನಲ್ಲ ಎಂಬುದು ಬೇರೆ ಹೇಳಬೇಕಾಗಿಲ್ಲ. ಬೆಂಕಿ ಸುಡ್ತದ ಅಂತ ನಿನಗ ಸುಟ್ಟು ಹೇಳೋದು ಬೇಕಾಗಿಲ್ಲ. ಅದು ಸಮೀಪ ಹೋಗೋದು ಗೊತ್ತಾಗ್ತದ ಇದು ಸುಡೋ ವಸ್ತು ಅಂತ. ಅದರ ಉಷ್ಣದ ಮೇಲೆ ಗೊತ್ತಾಗ್ತಿಲ್ಲ, ಅದರ ಲಕ್ಷಣ ಮೇಲೆ ಗೊತ್ತಾಗ್ತದೆ ಇದು ಬೆಂಕಿ ಅಂತ. ಈ ದೇಹದ ಲಕ್ಷಣ ಮೇಲೆ ಗೊತ್ತಾಗ್ತದ ಇದು ನಾಶ ಆಗ್ತದಂತ. ಲಕ್ಷಣ ಆಗಿಲ್ಲ ಇದಕ್ಕೆ. ಅಸ್ಯತೆ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷಯತೆ ವಿನಶ್ಯತೆ. ಇವು ಲಕ್ಷಣ ಅಂದ್ರೆ ಏನು? ನಾಶ ಆಗ್ತದಂತ ಇಲ್ಲಿ ತಿಳ್ಕೊ, ಬೆಂಕಿ ಸುಡ್ತದಂತ ಅಲ್ಲಿ ತಿಳ್ಕೊ.
ಇದಕ್ಕೆ ಬೇರೆ ಯಾವ ಶಾಸ್ತ್ರ ಅನುಭವ ಬೇಕಾಗಿಲ್ಲಲ್ಲ, ಸರಿಯಾಗಿ ತಿಳ್ಕೊಂತಾರೆ ಮಹಾತ್ಮರು. ಹೀಗೆ ತನುವಿನಂತಿರೆ ದೃಶ್ಯವೆನಿಪದು ನೆನಿಪದರಿಂದ ಇಂದ್ರಿಯ ನಿಕಾಯವ ಪ್ರಾಣ ಅಹಮಾದಿ ಇನಿತನು ನೀನೆಲ್ಲವೆಂದು ಭಾವಿಪದು ಮಾನಿನಿರನ್ನೇ ಸತ್ಯ ಅನುಭವದಿಂದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ಸ್ತ್ರೀಯರಲ್ಲಿ ಅತ್ಯಂತ ಮರ್ಯಾದೆ ಗೌರವ ಉಳ್ಳಂತ ಸ್ತ್ರೀಯಳೇ ಮೈತ್ರಾದೇವಿ. ಶರೀರದಂತೆ ತನುವಿನಂತಿರಿ ಅಂದ್ರೆ ಶರೀರದಂತ ನೋಡು ಏನದ, ದೃಶ್ಯವೆನಿಪುದರಿಂದ ಶರೀರ ಅಷ್ಟೇ ನೀನು ಕಾಣಂಗಿಲ್ಲ. ಶರೀರ ಒಳಗೆ ಏನು ಸಾಮಾನ್ಯರಿಗೆ ಕಾಣಲಾರ್ದವು ವಿವೇಕಿಗಳಿಗೆ ಏನು ಕಾಣ್ತಾವಲ್ಲ, ಏನು ಕಾಣ್ತಾವ್ರಿ ಅಂದ್ರೆ ಇಂದ್ರಿಯ ನಿಕಾಯವು, ಇಂದ್ರಿಯ ಸಮೂಹಗಳು, ಜ್ಞಾನೇಂದ್ರಿಯಗಳಾವ, ಕರ್ಮೇಂದ್ರಿಯಾವ, ಪಂಚಪ್ರಾಣಾದಿಗಳಾವ, ಪಂಚಭೂತಗಳಾವ, ಮನ ಬುದ್ಧಿ ಚಿತ್ತ ಅಹಂಕಾರ ಆದ್ರೂ ಕೂಡ ಶರೀರ ಹೇಗೆ ನೀನು ನೋಡ್ತಿದ್ದಿ ತಿಳಿತಿದ್ದಿ ಅದರಂತೆ ಇದನ್ನ ನೋಡ್ತಿದ್ದಿ ಮತ್ತೆ ತಿಳಿತಿದ್ದಿ ಅಂದಾಗ ಶರೀರ ನೀನಲ್ಲ ಅಂತ ಅರ್ಥ ಆಗ್ತಿರಲ್ಲಿ. ಇವು ಕೂಡ ನೀನಲ್ಲ ನೋಡು. ನೀನಲ್ಲ ಅಂದ್ರೆ ಏನ ನೀನು ಅಂದ್ರೆ ನೀನು ಯಥಾರ್ಥ ಅನುಭವದಿಂದ ತಿಳಿದರೆ ನೀನೇ ಪರಬ್ರಹ್ಮನಿದ್ದಿ, ನೀನೇ ಆತ್ಮನಿದ್ದಿ, ನೀನೇ ದೇವರಿದ್ದಿ. ಹೀಗೆ ವನಿತೆ ಮನೋಮತಿ ಅಹಂ ಚಿತ್ತಾದಿ ಸಾಧನೆಯಿಂದಲೇ ದೃಶ್ಯವಹವಾಗಿ ಅನುದಿನ ಇವು ತನಗನ್ಯವಲ್ಲದೆ ತಾನೆಂದೆನಲಿಲ್ಲ ಅರಿ ದೀಪಾದಿಗಳಂತೆ ದೃಷ್ಟಾಂತ ಕೊಟ್ಟರು. ಸ್ತ್ರೀಯಳಾದ ಹೆಂಡತಿಯಾದ ಮೈತ್ರಾದೇವಿ ಕೇಳು, ಮನೋ ಅಂದ್ರೆ ಮನಸ್ಸು, ಮತಿ ಅಂದ್ರೆ ಬುದ್ಧಿ, ಚಿತ್ತು ಅಹಂಕಾರ ಅಂತ ಹೇಳಿರಲ್ಲ, ಇವೆಲ್ಲವೂ ಸಾಧನಕರಣಗಳು. ಸಾಧನಕರಣಗಳಂದ್ರೆ ಯಾವ ಕಟ್ಟಿಗೆ ಕೆಲಸ ಮಾಡುವಂತ ಬಡಿಗನಿಗೆ ಉಳಿ ಬಾಳ್ಚಿ ಕೊಡ್ಲಿ, ಇವೇನು ಉಳಿ ಬಾಳ್ಚಿ ಕೊಡ್ಲಿ ಆ ಬಡಿಗನಿಗೆ ಸಾಧನ ವಸ್ತುಗಳೇ ವಿನಃ ಅವುಗಳಿಲ್ಲದೆ ಏನು ಮಾಡಕ್ ಬರಂಗಿಲ್ಲ. ಹೌದಿಲ್ಲ? ಅದರಂತೆ ಇಲ್ಲಿ ಮನ ಬುದ್ಧಿ ಚಿತ್ತ ಏನವ ಇವು ಸಾಧನೆಗಳು. ಇವಿಲ್ಲದೆ ಏನು ಮಾಡಕ್ಕೆ ಬರೋದಿಲ್ಲ ಅಷ್ಟೇ. ಆದರೆ ಸಾಧ್ಯವಾದ ಆ ಉಳಿ ಬಾಳ್ಚಿ ಕೊಡ್ತಿ ಎಂದಾನ ಅವನು ಬಡಿಗಾತಾನೆ, ಅವನಿಗೆ ಬಡಿಗೆ ಅಂತ ಕರಿತಾರೆ ನೌಕ, ಉಳಿ ಬಾಳ್ಚಿ ಕೊಡ್ಲಿ ಅಂತಾರಷ್ಟೆ, ಬಡಿಗೆ ಅಂತಾಗೋದಿಲ್ಲ. ಅದರಂತೆ ಇವೆಲ್ಲವನ್ನ ತಿಳಿಯುವಂತ ನೀನು ಆತ್ಮಿದ್ಯಲ್ಲ, ಎಂದೂ ಮನಸ್ಸಾಗೋದಿಲ್ಲ, ಎಂದೂ ಬುದ್ಧಿ ಆಗ್ಲಿಕ್ಕಿಲ್ಲ, ಎಂದೂ ಚಿತ್ತ ಅಹಂಕಾರ ನೀನು ಆಗೋದೇ ಇಲ್ಲ. ಆಗ್ತದ ಅಂತಂದ್ರೆ ಆ ಸಾಧನೆಗಳು ಅಲ್ಲಿ ಬಡಿಗೆ ಆಗ್ಬೇಕು ನೋಡ್ರಿ, ಎಂದೆಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ಅವು ಯಾವಾಗಲೂ ತಾನಾಗಲಾರ, ಆ ಸಾಮಾನು ಯಾವಾಗಲೂ ಬಡಿಗೆ ಆಗಲಾರ. ಅದರಂತೆ ಮಾನಸಾಧಿಕರಣಗಳು ತಾನು ಅಲ್ಲ ಎಂಬುದೇ ಪ್ರಮಾಣ. ಪ್ರತಿಜ್ಞೆ ಅಂದ್ರೇನು? ಪ್ರಮಾಣ ನೋಡು. ಸಾಧನಗಳಾಗಿರುವುದರಿಂದ ಎಂಬುದು ಹೇತು, ಅದೇ ಬೀಜ ನೋಡು. ಮತ್ತೆ ದೀಪಾದಿಗಳೆಂಬುದು ದೃಷ್ಟಾಂತ. ಹೀಗೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಮೂರು ಅವಯವಗಳಿಂದ ಕೂಡಿದ್ದೇ ಅನುಮಾನ ಪ್ರಮಾಣವೆನಿಸುವುದು. ಹಾಗಾಗಿ ದೀಪಾದಿಗಳಂತೆ ಅಂತ ಬರೆದಾರ. ದೀಪಾದಿಗಳಂತಂದ್ರೆ ಒಂದು ದೀಪ ಅಲ್ಲ, ದೀಪಗಳ ಸಮೂಹ ಅಂದ್ರು. ಆ ಕಾರಣದಿಂದ ಅವೇ ಎಲ್ಲವೂ ಕೂಡ ದೀಪಗಳು ಇನ್ನೊಂದು ವಸ್ತುವಿನ ಬೆಳಗ್ತಾವಿಲ್ಲ, ಬೆಳಗ್ತಾವು. ಉಳಿದ ವಸ್ತುಗಳು ಬೆಳಗಿಸಿಕೊಳ್ಳುವವು. ದೀಪದ ಬೆಳಕಿನಲ್ಲಿ ಸಕಲ ವಸ್ತುಗಳನ್ನು ನೋಡ್ತೀವಿ ನಾವು. ದೀಪದಲ್ಲೇ ಬೆಳಕಿದ್ದಿಲ್ಲ ಅಂದ್ರೆ ವಸ್ತು ಹೆಂಗೆ ಕಾಣ್ತಾವ ನಮಗೆ?
ಅದಂತೆ ಆತ್ಮನಾದ ನಿನ್ನಲ್ಲಿ ಅರಿವಿದ್ದಿಲ್ಲ ಅಂದ್ರೆ ಇವೆಲ್ಲ ಹೆಂಗ್ ಗೊತ್ತಾಗ್ತಿದ್ದಿ ನಿನಗೆ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೆಂಗ್ ತಿಳಿತಿದ್ದಿ? ಹಾಗಾಗಿ ದೀಪದಲ್ಲಿ ಕಾಣುವಂತ ವಸ್ತುಗಳು ದೀಪ ಅಲ್ಲ. ದೀಪದಲ್ಲಿ ಕಾಣುವಂತ ವಸ್ತಾವಲ್ಲಿ ಬೇಕಾದಷ್ಟಾವ ಇದೇ ಮಠದಾಗ. ಇವು ಯಾವನ ದೀಪ ಆತವೇನು? ವಸ್ತುಗಳು ದೀಪ ಆಗೋದಿಲ್ಲ, ದೀಪ ವಸ್ತು ಆಗೋದಿಲ್ಲ. ಅದಂತೆ ಆತ್ಮ ಮನಬುದ್ಧಿ ಚಿತ್ತ ಆಗೋದಿಲ್ಲ, ಮನಬುದ್ಧಿ ಚಿತ್ತ ಎಂದಿಗೂ ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನೀನು ಪ್ರಮಾಣದಿಂದ ನೋಡು, ಇನ್ನೇನು ಹೇಳ್ಬೇಕು ಶಾಸ್ತ್ರ? ಹೀಗೆ ಅರಿವು ಮರೆಗಳನ್ನ ಅರಿತಿದ್ದಿ. ಮತ್ತೆ ನೀನು ಹೇಗೆಂದ್ರೆ, ಅರಿವಿನೆಂಬಾಗಳ ಮರದನೆಂಬ ಆಗಳ ಅರಿವಿನೋಳ್ ಉಳಿಮೆ ನೀನಲ್ಲದೊಡೆ ಆವ ತೆರದಿಂದ ನೀರೇ ನೀನು ಅರಿದಿ ಎಂತೂ ಪೇಳುವ ಮತ್ತರಿದೆ ಅರಿದನ ಮರದನ ಎಂಬ ಎರಡನ್ನು ಅಂತ ಇಲ್ಲಿ ಹೇಳ್ತಾರೆ. ಯಾವಾಗ ಅರಿದೆನೆಂಬಾಗಳ ಅಂದ್ರೆ ನಾನು ನೋಡುತ್ತೇನೆ ಅನ್ನುವಾಗ, ನಾನು ಮರೆತೇನೆ ಅಂತ ಅನ್ನುವಾಗ, ಅರಿವಿನೋಳು ನೀನಿದ್ದಿ, ಮರಿವಿನೋಳು ನೀನಿದ್ದಿ ಅಂದ್ರೆ ಅರಿವಿನಲ್ಲಿ ಅರುರೂಪ ಆಗಿದ್ದಿ, ಮರೆವು ಕೂಡ ಅರುರೂಪ ಆಗಿದ್ದಿ. ಹಾಗಾಗಿ ನೀನು ಇಲ್ಲದೆ ಇದ್ದರೆ, ನೀನು ಅರಿಯುವವನು ಇಲ್ಲದಿದ್ದರೆ, ಕತ್ತಲ ಬೆಳಕನ್ನ ತಿಳಿಯೋ ನೀನಿದ್ದೆಲ್ಲ. ಇದ್ರಂದ್ರೆ ಈ ಕತ್ಲಾಗ್ಯದಂತ ಯಾರು ಹೇಳ್ತಿದ್ರು? ಕತ್ಲು ಹೇಳ್ತದೇನು? 10 ತಾಸು ಬಿಟ್ಟಾಗ ಬೆಳಕಾಗ್ತದೆ. ಬೆಳಕು ನಾ ಬೆಳಕಂತ ಹೇಳ್ತದೇನು? ಆ ಕತ್ತಲನ್ನ, ಆ ಬೆಳಕನ್ನ, ಕತ್ತಲಂದ್ರೆ ಅಜ್ಞಾನ, ಬೆಳಕಂದ್ರೆ ಜ್ಞಾನ. ಇವೆರಡನ್ನ ಅರಿಯುವಂತ ಆತ್ಮ ಅದಲ್ಲ, ಅದು ಯಾವಾಗಲೂ ಇದೆ ನೋಡು. ಯಾವಾಗಲಿದೆ. ನೀನು ಹಗಲನ್ನು ಇದ್ದಿ, ರಾತ್ರಿಗಿದ್ದಿಲ್ಲ. ರಾತ್ರಿ ಆದಾಗ ನೀನೇ ಇದ್ದಿ, ಆ ಬೆಳಕಾದಾಗ ನೀನೇ ಇದ್ದಿ. ಹಾಗಾಗಿ ಅರಿದೇ ಮರೆದನೆಂಬ ಎರಡನ್ನು ಮೈತ್ರಿ ನೀನು ಹೇಗೆ ತಿಳಿದು ಪೇಳುವೆ ಹೇಳು? ನೀನು ಇಲ್ಲದೆ ಇದ್ರೆ ಯಾವ ಸಾಧನೆಯಿಂದ ಯಾರು ತಿಳಿದು ಹೇಳಿದ್ರು ಹೇಳು? ನೀನು ಮೊದಲು ಏನಾಗಿತ್ತು ಅಂದ್ರೆ, ನೀನು ಅಜ್ಞಾನದಿಂದ ಕೂಡಿಕೊಂಡಿದ್ದಿ, ಆವಾಗ ಮರ್ತೀನಿ ಅನ್ನಂಗಾಯ್ತು. ಈಗ ಜ್ಞಾನದಿಂದ ಕೂಡಿದೆ, ಈಗ ಅರಿತೀನೆಂಬಂಗಾಯ್ತು. ಮೊದಲು ಮರೆತವನು ನೀನೇ, ಈಗ ಅರಿತವನು ನೀನೇ. ಹೌದು, ಬೇರೆ ಹೇಳ್ಯಾರ ನನಗೆ. ಮರೆತಾಗ ಒಬ್ಬ ಜೀವ ಬೇರೆ ಇದ್ದ, ತಿಳಿಯುವಾಗ ಒಬ್ಬ ಜೀವ ಬೇರೆನು. ಮರೆಯುವಾಗ ಒಂದು ಮನಸ್ಸು ಬೇರೆ, ಬುದ್ಧಿ ಚಿತ್ತ ಬೇರೆ ಇತ್ತು. ಈಗ ಅರಿಯುವಾಗ ಮನಸ್ಸು ಬುದ್ಧಿ ಚಿತ್ತ ಬೇರೆ ಅವೇನು? ಇಲ್ಲ. ಅಲ್ಲಿ ಏನಾಗಿತ್ತು ಅಂದ್ರೆ, ದೋಷಗಳಿಂದ ಅಜ್ಞಾನದ ಆವೃತ್ತಿ ಆಗಿತ್ತು. ಆ ದೋಷಗಳ ನಿವೃತ್ತಿ ಆದ ತಕ್ಷಣ ಜ್ಞಾನದ ಉದಯ ಆಯಿತು. ಆ ಜ್ಞಾನದ ಉದಯದಿಂದ ವಿವೇಕ ಜಾಗೃತ ಆಯಿತು. ವಿವೇಕ ಜಾಗೃತಿ ಆದಾಗ ವಿಷಯಾದಿಗಳ ಇಹಪರ ಭೋಗ ಸಹಕರಿಸಿತು. ಮತ್ತೆ ಯಾವುದು ಬೇಕು ಅನ್ನುವ ತೊಂದರೆಯಲ್ಲಿ ಬಳಲುವಿಕೆಯಲ್ಲಿದ್ದಾಗ ಸದ್ಗುರುವಿನ ಶೋಧನೆ ಆಯಿತು. ಆ ಸದ್ಗುರುವಿನ ಶೋಧನೆಯಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಶ್ರವಣ ಮನನ ನಿಧಿಧ್ಯಾಸದಿಂದ ನೀನೇನಾದಿವತ್ತ ನೀನೇ ಮುಕ್ತಾದಿಲ್ಲ. ಅವಾಗ ಅಜ್ಞಾನಿ ಆದವ ನೀನೆ, ಈಗ ಜ್ಞಾನಿ ಆದವ ನೀನೆ. ಅವಾಗ ಯಾಕಾಗ್ಲಿಲ್ಲ ಅಂದ್ರೆ ಇವಿದ್ದಿಲ್ಲಲ್ಲ. ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ, ನೆಮ್ಮೆಲೆ ಸರಿಸುವ ಗುಣಗಣ ಇಲ್ಲದವನಿಗೆ. ಅದು ಸತ್ಯದ ಮಹಾತ್ಮರು ಹೇಳಿದ್ದು. ಅದಕ್ಕೆ ಇಲ್ಲಿ ಶಿಷ್ಯ ಗುರುವಿಗೆ ವ್ಯತ್ಯಾಸ ಏನಂದ್ರೆ, ಶಿಷ್ಯನಾದವನು ಮಲ ವಿಕ್ಷೇಪ ದೋಷಗಳನ್ನ ನಿವೃತ್ತಿ ಮಾಡಿಕೊಂಡಿರಬೇಕು. ಆವರಣ ಅಂದ್ರೆ ಅಜ್ಞಾನ ಸಹಿತನಾಗಿ ಕೂಡಿರ್ಬೇಕು. ಅವನು ತಾವನಲ್ಲಿ ಅಜ್ಞಾನ ಇಲ್ಲ ಅಂದ್ರೆ ಗುರುವಿನಲ್ಲಿ ಯಾಕೆ ಬರ್ತಾನೆ? ಕೆಲಸ ಏನು ಅವನು ಬರಕ್?
ಅಂದರೆ ಇವೆರಡು ಮಾತ್ರ ಆಗಿರಬೇಕು. ಇವೆರಡು ಆಗಬೇಕಾದ್ರೆ ಮಾಡು, ಹಿಂದೆ ಹೇಳಿರಲ್ಲ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರನ ಅಡಿವಿಡಿ ಶಾಂತರುಡನಾಡು ಅಂತ ಏನು ಹೇಳ್ಕಂತ ಬಂದರ 3 ನುಡಿ ಪರ್ಯಂತರ ನೀತಿವರೆಗೂ ಅಲ್ಲಿ ಏನಾಗ್ತದ, ಮಲವಿಕ್ಷೇಪ ದೋಷ ನಿವೃತ್ತಿ ಆಗ್ತದೆ. ಆ ನಿವೃತ್ತಿ ಆದಾಗ ಅವನಿಗೇನು ಬಯಸ್ತಾನಂದ್ರೆ ಸಾಕೆನಿಸದ ಸವಿಯದ ಆನಂದ ಬೇಕಂತದ ಅವನಿಗೆ. ಏನವ ಇವೆಲ್ಲ ಆನಂದ ಆಗ್ತದ, ಮತ್ತೆ ನಾಳೆಗೆಲ್ಲಿ ದುಃಖ ಆಗ್ತದ, ಇಂಥ ಸುಖ ದುಃಖಗಳು ಎಷ್ಟೋ ಬಂದವ ಹೋಗ್ಯವ, ಇವು ಶಾಶ್ವತವಾದ ಸುಖಗಳ ಅಲ್ಲ ಅಂತ ಅವನೇನು ಮಾಡ್ತಾನಂದ್ರೆ ಗುರುಶೋಧನೆಯಲ್ಲಿ ಹೋದಾಗ ಆತನಿಗೆ ನೇರವಾಗಿ ತಿಳಿತು ಅಂದರೆ ಜ್ಞಾನ ಉಪದೇಶ ಮಾಡ್ತಾನೆ. ಇನ್ನು ಮನಸ್ಸಿನ ವಿಕ್ಷೇಪ ದೋಷ ಚಂಚಲತ್ವ ಇತ್ತು ಅಂದರೆ ಈ 3 ಸ್ಥಳದಲ್ಲಿ ಚಂಚಲ ನಿವೃತ್ತಿ ಆಯಿತು ಅಂದರೆ ಅವನು ಸೀದಾ ಜ್ಞಾನಕ್ಕೆ ಹೋಗೋದೆ. ಅಲ್ಲಿ ಆಗಲಿಲ್ಲ ಅಂದರೆ ಯೋಗಕ್ಕೆ ಹೋಗ್ಬೇಕಾಯ್ತು. ಮತ್ತೆ ಆವಾಗ ಯೋಗಕ್ಕೆ ಹೋಗಿ ಅದಕ್ಕೆ ಕಾರಣ ಏನದ ಅದನ್ನ ಸಾಧನೆಗಳನ್ನ ಹೇಳಿ ಮತ್ತೆ ಇಲ್ಲಿಗೆ ತಂದರು, ಜ್ಞಾನಕ್ಕೆ ತಂದು ಅಲ್ಲೇನು ಮಾಡಿದ್ರು, ಜ್ಞಾನ ದೇವತೋ ಕೈವೆಲ್ಲ ಅಂಥೇಳಿ ನೀನೇ ಪರಬ್ರಹ್ಮ ಪರಮಾತ್ಮ ಬಿದ್ದು ಹೋಗಂದ್ರು ಅವರು. ನೀನೇ ಇದ್ದೀರ ಪರಮಾತ್ಮ. ಹೀಗೆ ಇಲ್ಲಿ ಸುಖವಲ್ಲದು ಎಳ್ಳನೆತು ವಲ್ಲನಾಗಿ ತತ್ ಸುಖವನೇ ಕೂರ್ತು ತನಗೆ ತೋರ್ಪ ಅಖಿಳವೆಲ್ಲವೂ ಪ್ರೀತಿಕರ ಮಪ್ಪದು ಅದರಿಂದೇ ಸುಖ ರೂಪ ಆತ್ಮನೆಂಬುದೇ ಸತ್ಯ. ಆತ್ಮಗೇನಂದ್ರು ಸತ್ ಸುಖಾತ್ಮ ಅಂತ ಕರೆದ್ರು. ಅಂದ್ರೆ ಸುಖ ಒಲ್ಲದು ಅದನು, ಎಲ್ಲಿ ಸುಖ ಆನಂದ ಇಲ್ಲ ಅಂಥದ್ದನ್ನ ಎಳ್ಳನೆತು ಅಂದ್ರೆ ಎಳ್ಳು ಕಾಳಿನಷ್ಟಾದರೂ ಕೂಡ ಒಲ್ಲೆನಾಗಿ. ಯಾವಾಗ ಯಾರಿಗೆ ಬರ್ತಿದ್ದು, ಈಗ ಮೊದಲು ಹೇಳಿದ್ನಲ್ಲ ಅವನಿಗೆ ಬಂತು ನೋಡು. ಸುಖ ಅಲ್ಲದ್ದು ಯಾವುದದ ಅದು ಒಂದು ಎಳ್ಳು ಕಾಳಿನಷ್ಟಾದರೂ ಬೇಡ ಎನ್ನುವನಾದ್ದರಿಂದ ಅವನಿಗೆ ಬೇಕಾಗಿಲ್ಲ. ಅವನಿಗೆ ಸುಖ ಬೇಕಾಗಿದೆ, ಸುಖ ಇಲ್ಲದು ಎಳ್ಳು ಕಾಳಿನಷ್ಟು ಬೇಕಾಗಿಲ್ಲ. ಈ ಲೋಕದಲ್ಲಿ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಬಿಟ್ಟು ಸುಖ ಇಲ್ಲಿ ಅದಪ್ಪ. ಎಲ್ಲಿ ಸುಖ ಅದ? ಈ ಲೋಕದಲ್ಲಿ ಸುಖ ಇಲ್ಲ, ಹೆಂಡರು ಮಕ್ಕಳಲ್ಲಿ ಸುಖ ಇಲ್ಲ, ಅಣ್ಣ ತಮ್ಮಂದಲ್ಲಿ ಸುಖ ಇಲ್ಲ. ಈ ಜಗತ್ತಿನಲ್ಲಿ ಬಂಧು ಮಿತ್ರ ಯಾರಲ್ಲಿ ಸುಖ ಇಲ್ಲವೇ ಇಲ್ಲ. ಅದಕ್ಕೆ ಅವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಒಲ್ಲೆನಯ್ಯ ಇಲ್ಲವಯ್ಯ. ಗೊತ್ತಾಗ ಎಲ್ಲಿ ಅದ ಸುಖ ಅಂದ್ರೆ ಅಂತಪ್ಪ ಸದ್ಗುರುನೇ ಸುಖ ಇತ್ತು ನೋಡ್ರಿ. ಅವನ ವಚನದಲ್ಲಿ ಸುಖ, ಮತ್ತೆ ಬೇರೆ ಇಲ್ಲ ಸುಖ. ಹಾಗಾಗಿ ನಮಗೆ ದುಃಖದಿಂದ ಕೂಡಿದ ಸುಖ ಬೇಕಾಗಿದೆ ಅಂದ್ರಿ ನಾವಾದ್ರೂ ವಿಚಾರ ಮಾಡೋಣ. ಸಂಕ್ಷಿಪ್ತ ದುಃಖ ಇದ್ದಂತ ಸುಖ ಬೇಕಾಗಿದೇನು? ದುಃಖ ಇಲ್ಲದಂತ ಸುಖನೇ ಬೇಕಾಗಿದೆ. ಕರ್ಜಿಕಾಯಿ ಭಾಳ ಚಲೋ ಮಾಡ್ತಾರ, ಸ್ವಲ್ಪ ವಿಷ ಹಾಕ್ರಂತಂದ್ರೆ ಯಾರನ್ನ? ಕರ್ಜಿಕಾಯಿ ಭಾಳ ಚಲೋ ಮಾಡ್ತಾರ, ಸ್ವಲ್ಪ ವಿಷ ಹಾಕ್ರಿ, ಸ್ವಲ್ಪ ಕಹಿ ಕಹಿ ಆಗಲಂತ ಯಾರನ್ನ ಅಪೇಕ್ಷೆ ಮಾಡ್ತಾರೆ? ಒಂದು ವೇಳೆ ಆ ಸಿಹಿಯಾದ ಕರ್ಜಿಕಾಯಿಯಲ್ಲಿ ಎಳ್ಳು ಕಾಳಿನಷ್ಟು ಕಹಿ ಬಂತಂದ್ರೆ ಬೀಸ ಹೋಗಿತಾರೆ, ವಿಷ ಆವಿವಂತ. ಅಂದ್ರೆ ಏನಾಗ್ಯದ? ದುಃಖದ ಬೇಡ ಅಂತ ಅರ್ಥ ಆಯ್ತಲ್ಲ, ಸುಖನೇ ಬೇಕಾಗ್ಯದ. ಆದರೂ ಕೂಡ ಇಲ್ಲಿ ತತ್ಸುಖವನ್ನೇ, ತತ್ಸುಖ ಅಂದ್ರೆ ಯಾವುದು? ನಿನ್ನ ಸ್ವರೂಪ ಸಾಕ್ಷಾತ್ಕಾರದ ಆನಂದ. ಅವುಗಳಿಂದ ಲಕ್ಷಿಸಿ ತನಗೆ ತೋರ್ಪ, ತನಗೆ ತೋರುವಂತ ಅಖಿಳ ವಿಷಯಗಳು ನಾವ ಪ್ರೀತಿಕರ ಮಪ್ಪುದು ಅದರಿಂದೇ. ಇವು ಏನು ಮಾಡ್ಯಾವ? ನಿನಗ ವಿಷ ಬೆರೆಸಿದ ಕರ್ಜಿಕಾಯಿ ಅಂದ್ರು. ಮೇಲ್ನೋಟಕ್ಕೆ ನೋಡಿದ್ರೆ ಯಾವಾಗ ತಿಂದೇನ ಅನಿಸ್ತದ,
ಆ ಒಂದು ರುಚಿಗಾಗಿ ಅಥವಾ ಅದರಲ್ಲಿರ್ತಕ್ಕಂಥ ಪ್ರೇಮಕ್ಕಾಗಿ ನೀನ ತಿಂದಿ ಅಂದರೆ ನಿನ್ನ ಪ್ರಾಣವನ್ನೇ ಕಳ್ಕೊಬರ್ತಾವ. ನೋಡಕ್ಕೆ ಹೊರಗೆ ಭಾಳ ಚಂದ ಅದ, ಒಳಗೆ ವಿಷಯ ಅದ. ಅದರಂತೆ ಎಲ್ಲ ವಿಷಯಗಳೇನವ ನಮಗೆ ಹೊರ ನೋಟದಲ್ಲೇ ಪ್ರೇಮ ಕಾಣ್ತದ. ಯಾವುದನ್ನ ಚಲೋ ರೂಪ ನೋಡಿದ್ರೆ ಭಾಳ ಪ್ರೇಮ ಅನಿಸ್ತದ, ಚಲೋ ಮಾತು ಕೇಳಿದ್ರೆ ಭಾಳ ಪ್ರೇಮ ಅನಿಸ್ತದ, ಚಲೋದು ಊಟ ಮಾಡಿದ್ರೆ ನಾಲಿಗೆ ರುಚಿ ಅನಿಸ್ತದ, ಏನೇನ ಮೃದುವಾದದ್ದು ಸ್ಪರ್ಶ ಆದರೆ ಆ ಸುಖ ಅನಿಸ್ತದ, ಚಲೋ ವಾಸನೆ ನೋಡಿದ್ರೆ ಭಾಳ ಆನಂದ ಅನಿಸ್ತದ. ಆದರೆ ಹೊರ ನೋಟದಲ್ಲೇ ವಿನಃ ಒಳಗೇನದ ವಿಷ ತುಂಬ್ಯದ. ಎಲ್ಲಿ? ವಿಷಯಾದಿಗಳಲ್ಲಿ ವಿಷ ತುಂಬ್ಯದಂದು. ತಿನ್ನಬೇಡ ಯಾಕಂದ್ರೆ ಅದ್ರ ಸ್ವಲ್ಪ ವಿಷ ಕಲ್ತದಂದ್ರೆ ಕಜ್ಜಿಕಾಯಿ ಬೀಸಿ ಹೋಗ್ತಾರೆ. ಗೊತ್ತಿಲ್ಲವ್ರು ತಿಂದ್ಬಿಟ್ರು ನೋಡ್ರಿ, ಗೊತ್ತಾದ್ರೂ ತಿಂತಾರ. ಅದರಂತೆ ಇಲ್ಲಿ ಕೂಡ ದೇಹ, ಕರ್ಣ, ಇಂದ್ರಿಯ, ಪ್ರಾಣ ಮೊದಲಾದವುಗಳಿಗೆ ಆತ್ಮನು ಸಾಕ್ಷಿ ಅಂತ ಹೇಳಿರಿಲ್ಲ. ಯಾವುದಕ್ಕ? ದೇಹಕ್ಕೆ ಸಾಕ್ಷಿ, ಕರ್ಣಗಳಿಗೆ ಸಾಕ್ಷಿ, ಇಂದ್ರಿಯಾದಿಗಳ ಸಾಕ್ಷಿ, ಪ್ರಾಣಕ್ಕೂ ಸಾಕ್ಷಿ, ಮತ್ತೆ ವಿಷಯಾದಿಗಳು ಸಾಕ್ಷಿ, ಜಗತ್ತಿಗೆ ಸಾಕ್ಷಿ, ಪ್ರಪಂಚಕ್ಕೆ ಸಾಕ್ಷಿ, ಸುಖ ದುಃಖಕ್ಕೂ ಸಾಕ್ಷಿ. ಮತ್ತೆ ಇಷ್ಟೇ ಮುಗಿತೇನ್ರಿ? ಜನನ ಮರಣಕ್ಕೆ ನೀನು ಸಾಕ್ಷಿ ಅಲ್ಲ. ಮತ್ತೆ ಇಷ್ಟಕ್ಕೆಲ್ಲ ನೀನು ಸಾಕ್ಷಿ ಇದ್ದು ನೀನು ಯಾವ ವ್ಯವಹಾರ ನಿನಗಿಲ್ಲ ಅಂದ್ರೆ ನಿನಗೆ ಯಾಕೆ ಸುಖ ಯಾಕೆ ದುಃಖ ಆಯ್ತಪ್ಪ? ಆಗಬಾರ್ದಾಗಿತ್ತಲ್ಲ, ಆಗಬಾರ್ದು. ಹಾಗಾಗಿ ನೀನು ಸತ್ ಸುಖ ಅಂದ್ರೆ ಚಿದ್ರೂಪನೆಂದು, ಚಿತ್ತು ಅಂದ್ರೆ ಯಾವಾಗಲೂ ಅರಿಯುವನು, ಸತ್ತು ಅಂದ್ರೆ ಚಿದ್ರೂಪನಾಗಿ ಜಾಗ್ರ ಸ್ವಪ್ನ ಸುಸುಪ್ತಿ ತುರ್ಯಾವಸ್ಥೆಯನ್ನು ಅರಿಯುವಂತ ಆತ್ಮಸ್ವರೂಪ ನೀನಾಗಿದ್ದಿ. ಆದ್ದರಿಂದ ಈ ಒಂದು ಸುಖವಿಲ್ಲದಿದ್ದುಡ ಸುಖವನ್ನು ನಿಶ್ಚಯಿಸಿ, ವಸ್ತುಗಳಲ್ಲಿ ಸುಖ ಇಲ್ಲ ಆದ್ರೂ ಕೂಡ ಸುಖ ಆದಂತೆ ನೀನೇ ನಿರ್ಣಯ ಮಾಡಿದ್ದಿ. ಯಾವ ಶಾಸ್ತ್ರ ಐತಿ ನಿನಗ? ವಿಷಯಾದಿಗಳಲ್ಲಿ ಸುಖ ಆದ ಅಂತ ಯಾವ ವೇದ, ಉಪನಿಷತ್ತು, ಆಗಮ, ಪುರಾಣ ಎಲ್ಲಿ ಹೇಳಿಲ್ಲ. ವಿಷಯಾದಿಗಳಲ್ಲಿ ಸುಖ ಇಲ್ಲಂತನೇ ಹೇಳಿವಿನ ಆದಂತ ಹೇಳಿದಿ. ಈ ಕಡೆ ಇಲ್ಲ ಅಂತ ಕೇಳದೆ ಮತ್ತೆ ಆದಂತ ಮುಂಜಾನೆದ್ದು ಓಡದೆ ಅಂದ್ರೆ ಜ್ಞಾನ ಆಗ್ತದೇನು? ಆಗೋದಿಲ್ಲ. ಮತ್ತೆ ಹೆಂಗ್ ಮಾಡೋದ್ರಿ? ಶಾಸ್ತ್ರ ಕೇಳಿದ ಮೇಲೆ ಕುಂದ್ರು ನೀನು ಪ್ರಾರಬ್ಧ ಅನುಸಾರವಾಗಿ ಏನು ಬರ್ತದ ಅದು ನೀವು ಉಣಬೇಕಾಗ್ಯದ. ನೀವು ಸುಮ್ಮನೆ ಕುಂತ್ರೆ ಇರ್ಲಿ ಬಿಡಪ್ಪ, ಅವನು ಆರಾಮ್ ಕುಂತನ ಮನೆಗೆ ಯಾಕೆ ತೊಳವಂತೇಳಿ ಪ್ರಾರಬ್ಧ ಹಿಂದ್ಕೋತದೇನದು. ನೀನು ಯಾವ ಸಂಧಿಯಲ್ಲಿ ಹೋಗಿ ಮಾಡಿದ್ರು ಕೂಡ ಅಲ್ಲಿ ಬಂದು ಉಣಿಸ್ತದ, ನಿನಗೆ ಅಲ್ಲಿ ಉಣಿಸ್ತದ. ಅದು ಇಲ್ಲಿ ನಾವು ಮಾಡೋದೇನದ? ನಾವು ಸ್ವಪ್ರಯತ್ನವಾಗಿ ಮಾಡೋದೇನಿಲ್ಲ, ತಾನಾಗಿ ಏನು ಮಾಡಿಸ್ತದ ಅದು ಉಣೋದಷ್ಟೆ. ಅದು ಪ್ರಾರಬ್ಧ, ಅದನ್ನು ಒಲ್ಲೆನಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕಾರಣದಿಂದ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂಬ ವಾಕ್ಯದಿಂದ ಆತ್ಮ ಏನದ? ಸರ್ವ ಸುಖರೂಪಾತ್ಮಕನೆಂದು ಹೇಳ್ತಾ ಹೆಂಗಾಯ್ತು? ಸರ್ವ ಆನಂದ ಸ್ವರೂಪ ಅಂತ ಹೇಳ್ದಂಗಾಯ್ತು. ಮತ್ತು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣನೇ ನೀನಂತ ಹೇಳಿದಂಗಾಯ್ತೀವಿನ ಇದನ್ನು ಬಿಟ್ಟು ಬ್ಯಾರೆ ಹೇಳ್ಯಾರನ? ಹಾಗಾಗಿ ತಾನು ಎಂದಿಗೂ ಕೂಡ ಈ ರೀತಿ ಯಾರು ತಿಳ್ಕೊಂಡರ ಆತ್ಮ ನಾನಂತ ನಿಶ್ಚಯ ಮಾಡಿ ಅನುಭವ, ಪ್ರತಿಜ್ಞೆ, ಪ್ರಮಾಣ, ಹೇತುಗಳಿಂದ ಯಾರು ತಿಳ್ಕೊಂಡರ ಅಂತ ತಿಳಿದಂತ ಆತ್ಮಜ್ಞಾನಿಗಳು ಮರಳಿ ಎಂದೆಂದು ಈ ಅಸತ್ ಅಂದ್ರೆ ಇಲ್ಲದಂತ ಜಡವಾದಂತ ಈ ಶರೀರ ಏನದ ಅದನ್ನ ಎಂದೂ ನಾನು ಆಗುವುದಿಲ್ಲ ಅಂತ ತಿಳ್ಕೊಂಡಿರ್ತಾರ ಅವರು. ಕೇಳನಂತ ಅರ್ಥ ಅಂದ್ರೆ ಏನೋ ಆಲಿಸಿದಾಗ ಇದು ನೋಡು,
ಕೇಳನಂದ್ಮೇಲೆ ಮತ್ತೆ ಅದ್ರಾಗ ನಾನು ಅನ್ನೋ ಭಾವ ಬರಬಾರ್ದು. ಬಂತು ಅಂದ್ರೆ ಕೇಳಿ ಬಿಟ್ಟಾರ ತಮ್ಮಂತಿದ್ದ ತಾತ. ಹೌದ್ರಿ, ಏನ್ ಮಾಡಿ ಇಷ್ಟು ಕೇಳ್ಬಿಟ್ಟಿವಿ, ಬರಬರಿ ತಮ್ಮ ಕೇಳಿದ್ದಿ ಬಿಟ್ಟಿದ್ದಿ, ಏನ್ ಹಿಡ್ಕೊಂಡಿಲ್ಲ ಅಂತ ಅರ್ಥ ಆಯ್ತು, ಹೋಗಂತಿದ್ದ. ನೀವಂತವ್ರು ಭಾಳ ಮಂದಿ ನೋಡಿದಂತಿದ್ದ. ಅದಕ್ಕೆ ಅವ್ರು ಹೆಂಗಿರ್ತಂದ್ರೆ ಮೊದಲೇ ಹೇಳಿ, ನಾನು ಭಾಳ ಸಲ ಹೇಳಿವ್ರ ದೃಷ್ಟಾಂತ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಬಲಿತ ತೆಂಗಿನಕಾಯಿ. ಹಸಿ ತೆಂಗಿನಕಾಯಿ ಹೊಡೆದ್ರೆ 2 ಹೋಳು ಆಗ್ತದ, ಚಿಪ್ಪೆಲ್ಲ ಚೂರು ಚೂರು ಆಗ್ತದ. ಬಲಿತ ತೆಂಗಿನಕಾಯಿ ಚಿಪ್ಪು ಚೂರು ಆಗ್ತದ, ಕೊಬ್ಬರಿ ಹಂಗೆ ಇರ್ತದ. ಹೌದಲ್ಲ? ಇದು ಒಂದೇ ದೃಷ್ಟಾಂತ ಅಂತ ತಿಳ್ಕೋಬೇಕು. ಜ್ಞಾನಿ ಬಲಿತ ಕಾಯಿ ಇರ್ತದ, ಶರೀರ ಬಲ್ತದ, ಕಾಯ ಬಲ್ತದ. ಇದು ಎಳೆದ ನೋಡ್ರಿ, ಅಜ್ಞಾನಿದು. ಎಳೆದಿದ್ದಕ್ಕೆ ಚೂರು ಚೂರು ಆಗ್ತದ, ಕಡ್ಚಿಗಾಗಿ ತೆಗಿಬೇಕು, ಏನೇನೋ ಮಾಡ್ಬೇಕು. ಅಂಟಿಕೊಂಬಿಟ್ಟದ, ಶರೀರಕ್ಕೆ ಅಂಟದ. ಶರೀರ ನಾನು ನಾನು ಅಂತ ಅಂಟದ. ಇದು ಶರೀರದಿಂದ ಬಿಡುಗಡೆ ಆಗ್ಯದ. ಇದು ಅಂತರಂಗದ ಸಾಧನೆ, ಬಹಿರಂಗ ಅಲ್ಲಿ ನೋಡ್ರಿ. ಕೊಬ್ಬರಿಯಲ್ಲಿ ಬಹಿರಂಗದ ತೋರ್ತದೆ ಏನಿದು, ಒಳಗೆ ಬಿಟ್ಟದ, ಇದು ಒಳಗೆ ಹಿಡ್ಕೊಂಡದ. ಚಿಪ್ಪಿನ ಮೇಲೆ ಕೊಬ್ಬರಿ ಅಂಟಿಲ್ಲ, ಚಿಪ್ಪಿನ ಮೇಲೆ ಕೊಬ್ಬರಿ ಬಿಟ್ಟಿಲ್ಲ. ಎರಡು ಒಳಗನೆ ನೋಡ್ಬೇಕು. ನಾವು ಹೊರಗ ಅಜ್ಞಾನಿಗಳನ್ನ ನೋಡಿದಂಗ ಜ್ಞಾನಿಗಳನ್ನ ಒಳಗ ನೋಡ್ಬೇಕು, ನಾವು ಹೊರಗಿಂದ ನೋಡಬಾರ್ದು. ಅವರು ಯಾರೇ ಇಲ್ಲ. ಮತ್ತೆ ಒಳಗಿಂದ ನೋಡ್ಬೇಕಾಗಿತ್ತು ಅಂದ್ರೆ ಅದು 1-2 ದಿನದಲ್ಲಿ ತಿಳಿಯೋದಲ್ಲ. ಹೊರಗಿಂದ ನೋಡ್ಬೇಕಾದ್ರೆ ಒಂದ್ಸಲ ಹಿಂಗೆ ಕಣ್ಣು ತಂದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ತೆಂಗಿನಕಾಯಿ ಅದ, ಇದು ಗಡಿ ಅದ, ಇದು ಬಂಗಾರ ಅದ, ಬೆಳ್ಳ ಅಂತ ಗೊತ್ತಾಗ್ತದೆ. ಆದ್ರೆ ಒಳಗೆ ಆತ್ಮಜ್ಞಾನದ ಸ್ವರೂಪ ಭಾವ ಏನಾಗದಂತ ನಮ್ಮದು ನಿಮ್ಮದು ನಮಗೆ ಗೊತ್ತಾಗಬೇಕಾದ್ರೆ ನಾವು ಬಹಳ ವರ್ಷಗಳ ಕಾಲ ಒಡನಾಟ ಇದ್ದಾಗ ಮಾತ್ರ ಗೊತ್ತಾಗ್ತದೆ ನೋಡ್ರಿ. ಒಡನಾಟ ಬೇಕದು. ನೀವೆಲ್ಲ ನೋಡಿರಿ, ಸಿದ್ಲಿಂಗ ತಾತನ ನೋಡಿರಿ, ಬಸವಾಂದ್ರ ನೋಡಿರಿ. ಆ ಒಡನಾಟದಿಂದನೇ ನಮಗೆ ಇಷ್ಟು ಅವ್ರ ಬಗ್ಗೆ ಹೇಳುವಂತ ತಾಕತ್ತು ಬಂತೀವಿನ. ಇಲ್ಲಂದ್ರೆ ಇವ್ರ ದೇಹದಿಂದ ಕಡಿಗಾದ ಮುಕ್ತರು ಅಂತ ಹೇಳಕ ನಮಗೂ ಸಾಧ್ಯದಿಲ್ಲ. ಒಡನಾಟ ಬೇಕು. ಅದಕ್ಕೆ ಮೊದಲೇ ಹೇಳ್ತಿದ್ರು ಅವರು, ತಮ್ಮ ಹೊಸದಾಗಿ ಲಗ್ನ ಆದಂತ ಮನೆಗೆ ಸೊಸೆ ಬಂದ್ರೆ ಇಲ್ಲೊಂದು 4 ದಿನ ಇರೋದು, ತವಮನೆಗೆ ಹೋಗೋದು, ಅಲ್ಲೊಂದು ತಿಂಗಳಿರೋದು, ಮತ್ತೆ ಇಲ್ಲಿ ಬರೋದು, 4 ದಿನ ಇರೋದು ಮಾಡಿದ್ರೆ ಸಾಯತನ ಸಂಸಾರ ಮಾಡ್ರಿ. ಅತ್ತೆ ಗುಣ ಸೊಸೆ ಗೊತ್ತಾಗೋದಿಲ್ಲ, ಸೊಸೆ ಗುಣ ಅತ್ತೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸಂಪರ್ಕ ಇಲ್ಲಲ್ಲ. ಅತ್ತೆ ಸೊಸೆಗೆ ಸಂಪರ್ಕ, ನೇರ ಸಂಪರ್ಕ ಇತ್ತು ಅಂದ್ರೆ ಆವಾಗ ನಮ್ಮ ಸೊಸೆ ಒಳ್ಳೆಯವಳಂತ ಅತ್ತೆ ಆಗ್ಬೋದು, ಅತ್ತೆ ಬಹಳ ಒಳ್ಳೆಯವಳಂತ ಸೊಸೆಗಾದ್ರೂ ಆಗ್ಬೋದು. ಇವತ್ತು ಬಹಳಷ್ಟು ಶಾಸ್ತ್ರಗಳಲ್ಲಿ ನಡೆದವ. ಸಂಪರ್ಕ ಇಲ್ಲ, ನೋಡನೂ ಇಲ್ಲ, ಅವ್ರ ಒಡನಾಟನೂ ಇಲ್ಲ. ಬಹಳ ಜನ ಹಿಂಗೋಗಿ ಹಿಂಗ್ ಬಂದ ತಕ್ಷಣ ಅವ್ರ ಬಗ್ಗೆ ಬಹಳ ಹೇಳ್ತಾರಲ್ಲ, ತಪ್ಪಂತಲ್ಲ, ಆದ್ರೂ ಸತ್ಯ ಅಲ್ಲ. ಸತ್ಯ ಅಂತ ಹೆಂಗ್ ಗೊತ್ತಿದ್ದು? ಒಡನಾಟ ಎಷ್ಟು ವರ್ಷ ಮಾಡಿದ್ದಿ ಅವ್ರ ಜೊತೆಗೆ ನೀನು? ಒಡನಾಟ ಬೇಕು, ಆವಾಗ ಗೊತ್ತಾಗೋದು. ಅದರಂತೆ ಆತ್ಮಂಗೆ ದೇಹಾದಿ ವಿಲಕ್ಷಣತ್ವ. ದೇಹದ ಲಕ್ಷಣ ಆತ್ಮನಿಗಿಲ್ಲ, ಆತ್ಮ ಲಕ್ಷಣ ದೇಹಕ್ಕಿಲ್ಲ. ಈ ರೀತಿಯಾಗಿ ನಾವು ನಿನಗೆ ಅನುಭವಕ್ಕೆ ಬರುವ ಹಾಗೆ ಸೂತ್ರ 3ರಲ್ಲಿ ಪದ 22ರ ಪರ್ಯಂತರವಾಗಿ ನಿನಗೆ ಹೇಳಿದೀವಿ ಅಂತಕ್ಕಂಥ ಮಾತನ್ನ ಈ ಸೂತ್ರದಲ್ಲಿ ಹೇಳ್ತಾ ಬಂದ್ರು. ಮತ್ತೆ 4ನೆಯ ಸೂತ್ರವನ್ನ ನಾಳೆ ದಿನನೇ, ಮತ್ತೆ ನಾಳೆ ಅಂದ್ರೆ ಬಹುಶಃ 23, 24, 25, 26, 27ರವರೆಗೂ ಇಲ್ಲಿ ಶಾಸ್ತ್ರ ನಿರ್ಮಾಣಿಯಲ್ಲಿ ಶಿಫ್ಟ್ ಆಗ್ತದೆ. ಅಲ್ಲಿ ಸದ್ಗುರು ಬಸವಾನಂದರ, ಸಿದ್ಧಲಿಂಗಪ್ಪ ತಾತನವರ,
ಗುರುವಂದನಾ ಮತ್ತು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರ ಭಾಗಿಗಳಾಗ್ತೀರಿ. ಆ ಕಾರಣ ಅಲ್ಲಿಯ ಸತ್ಸಂಗದಲ್ಲಿ ಭಾಗಿಯಾಗಿ ಮಹಾತ್ಮರಿಗೆ ಅಧಿಕರಣವಾಗಿಟ್ಟಂಥ ವಿಷಯಗಳ ಬಗ್ಗೆ ನಾವು ನೀವೆಲ್ಲರೂ ಕೇಳಿ ಕೃತಾರ್ಥರಾಗೋಣ ಅಂತ ಹೇಳಿ ಇವತ್ತಿಗೆ ನೆನಪಿಟ್ಗರಿ. ಸೂತ್ರ 3 ಮುಗಿತು, 4ನೇ ಸೂತ್ರ ಪ್ರಾರಂಭ ಅಂತಕ್ಕಂಥ ವಿಚಾರವನ್ನು ಮಾಡಿ ಮತ್ತೆ ಯಥಾವತ್ತಾಗಿ ಆ ಕಾರ್ಯ ಮುಗಿದ ಮೇಲೆ ಈ ಶಾಸ್ತ್ರವನ್ನು ಮತ್ತೆ ಕ್ರಮವತ್ತಾಗಿ ಬಿಟ್ಟಲ್ಲಿಂದ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಬೆಳಗಿರೆ ಮುರಹರ ದೇವಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ನೀಲಕಂಬರ ನಿಗಮ ಗೋಚರ ಬಾಲಚಂದಿರ ಭರಣಗೆ ನೀಲಕಂಬರ ನಿಗಮ ಗೋಚರ ಬಾಲಚಂದಿರ ಭರಣಗೆ ಬಾಲೆಗೊಲಿದನು ಆಲು ಸವಿದನು ಬಾಲೆಗೊಲಿದನು ಆಲು ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ವಾರಿಜೋದ್ಭವನ ಶಿರವ ಅರಿದನು ಮಾರಹರ ಮಹಾದೇವಗೆ ವಾರಿಜೋದ್ಭವನ ಶಿರವ ಅರಿದನು ಮಾರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡಿದ ಘೋರ ದುರಿತವ ದೂರ ಮಾಡಿದ ಸೂರ ಷಣ್ಮುಖ ನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಶರಣು ಜನಕ್ಕೆ ವರವ ನಿತ್ಯ ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮಣಗೆ ದರೆಯೊಳದಿಕ ವಾಸ ಸೊನ್ನಲ ಪುರದ ಶ್ರೀ ಸಿದ್ಧ ರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव निजगुण महाराज की जय. सकल साधु संत महाराज की जय. जय मंगलम जय नमः.